ವಿಶ್ವ ದಾಖಲೆ ಮಾಡಿದ ಮುಗಳಖೋಡದ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ. 30,000ಕ್ಕೂ ಅಧಿಕ ರೈತರಿಗೆ ಸತ್ಕಾರ ಹಾಗೂ ಸನ್ಮಾನ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಮುಗಳಖೋಡ್ ಪಟ್ಟಣದಲ್ಲಿ ಜರುಗಿದ ಕಾರ್ಯಕ್ರಮ ಶ್ರೀ ಷಡಕ್ಷರ ಶಿವಯೋಗಿ ಮತ್ತು ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಯವರ 40ನೇ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ. ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ, ಜೈ ಶಿಕ್ಷಣ ಎಂದು ಮೊಳಗಿದ ಘೋಷವಾಕ್ಯ. ಕಾರ್ಯಕ್ರಮಕ್ಕೆ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ನೀಲಿ ಬಣ್ಣದ ಟೋಪಿ ತೊಟ್ಟು ತ್ರಿವರ್ಣ ಧ್ವಜವನ್ನು ಹೋಲುವ ರೀತಿಯಲ್ಲಿ ಕುಳಿತ ರೈತರು ಭವ್ಯ ರೈತ ವೇದಿಕೆ ಕಾರ್ಯಕ್ರಮವನ್ನು ಶ್ರೀಮಠದ ಪೀಠಾಧಿಪತಿ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯರು ರೈತ ಬೆಳೆದ ಖನಿಜ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ನಾಡಿನ ರೈತ ಸಂಘದ ನಾಯಕರು, ಹಾಲಿ ಮತ್ತು ಮಾಜಿ ಸಚಿವರು, ಶಾಸಕರು, ಸಂಸದರು ಭಾಗಿಯಾಗಿದ್ದರು. ರೈತ ಗೀತೆ ಹಾಡುವುದರೊಂದಿಗೆ ರೈತ ಸಮಾವೇಶಕ್ಕೆ ಚಾಲನೆ. ಎದ್ದು ನಿಂತು ರೈತ ಗೀತೆ ಗೌರವ ತೋರಿದ ಕಾರ್ಯಕ್ರಮಕ್ಕೆ ಉಪಸ್ಥಿತ ಗಣ್ಯರು, ಭಕ್ತಾದಿಗಳು. ಈ ಕಾರ್ಯಕ್ರಮಕ್ಕೆ ವಿಶ್ವ ದಾಖಲೆಯ 5 ಪ್ರಶಸ್ತಿ ಲಭ್ಯ. 5 ಪ್ರಶಸ್ತಿಗಳನ್ನು ಶ್ರೀಮಠದ ಪೀಠಾಧಿಪತಿ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿಗಳಿಗೆ ಅಧಿಕಾರಿಗಳಿಂದ ವೇದಿಕೆ ಮೇಲೆ ಹಸ್ತಾಂತರ. ಶ್ರೀಮಠದ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ. ವರದಿ ಹನುಮಂತ ನಿಕ್ಕಿನವರು, ಯುಕೆ ಫಸ್ಟ್ ನ್ಯೂಸ್, ರಾಯಬಾಗ್. ಇಂಡಿಯನ್ ಸ್ಟಾರ್ ಗೋಲ್ಡ್ ರೆಕಾರ್ಡ್ಸ್ ವತಿಯಿಂದ ನಮ್ಮ ಭಾರತೀಯ ವಿಭಾಗದಲ್ಲಿ ಹಾಗೂ ನಾವು ಸಂಬೋಧನಾ ವಿಭಾಗದಲ್ಲಿ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ಪಿ ರಾಜು ಅವರೇ, ಯಾರು ಅನ್ಯತಾ ಭಾವಿಸಬಾರ್ದು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ರಾಜ್ಯದ ರೈತ ಮುಖಂಡರೇ, ರಾಯಬಾಗ್ ತಾಲೂಕದ ಎಲ್ಲ ಗಣ್ಯರೇ, ಯಾವತ್ತಿಗೂ ನೆರೆದಿರ್ತಕ್ಕಂಥ ಪೂಜ್ಯ ರೈತ ಬಾಂಧವರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಪತ್ರಿಕೋದ್ಯಮದ ಮಿತ್ರರೇ, ಸಂಗೀತ ಬಳಗದವರು, ವಿಶೇಷವಾಗಿ ನಾನು ಮುರುಘರಾಜೇಂದ್ರ ಸ್ವಾಮಿಗಳ ಜೊತೆ ಬಹಳಷ್ಟು ಒಟ್ಟಾಡ ಕಡಿಮೆ ಇತ್ತು ನನಗೆ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಪೂಜ್ಯ ಗುರುಗಳನ್ನ ಡಾಕ್ಟರ್ ಹೀಗಾಗಿ ಯಾವುದೇ ಪಕ್ಷ ಇರಲಿ, ಯಾವುದೇ ನಾಯಕರಿರಲಿ, ಯಾವುದೇ ಸರ್ಕಾರ ಇರಲಿ, ಎಲ್ಲ ಸರ್ಕಾರದವರಿಗೆ ನಾವು ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂದರೆ
ರೈತರ ಕಷ್ಟಕ್ಕೆ ಸರಿಯಾದ ಸಮಯಕ್ಕೆ ಸ್ಪಂದಿಸ್ರಿ ಎನ್ನುವಂಥ ಮಾತನ್ನು ಎಲ್ಲ ಪಕ್ಷದ ಎಲ್ಲ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ರೈತರಿಗೆ ತಂದಿರ್ತಕ್ಕಂಥ ಏನು ಒಂದು ತ್ರಿವರ್ಣ ಧ್ವಜದ ಆಕಾರದಲ್ಲಿ ಏನು ಅವರಿಗೆ 3 ಬಣ್ಣದ ಗಾಂಧಿ ಟೋಪಿಯನ್ನು ತಂದಿದೆ, ಅದನ್ನು ಅವರು ಎಣಿಕೆ ಮಾಡಿ ಸುಮಾರು 31,000 ಏನೋ ಒಂದು ಸಂಖ್ಯೆಯನ್ನು ಆಗಿರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸೇರಿರುವಂಥ ಭಕ್ತರು ಮತ್ತು ಹೊರಗಡೆ ಸೇರಿರ್ತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಅವಕಾಶ ಹಬ್ಬ ಹಸಿರು ಮತ್ತು ಬಿಳಿ ಕೇಸರಿ ಬಣ್ಣನೆ ಯಾಕೆ ಆಯ್ಕೆ ಮಾಡ್ತಾರೆ? ರಾಜಕೀಯ ರಹಿತವಾಗಿರುವಂಥ ನಮ್ಮ ಮಠ ಇರೋದ್ರಿಂದ ಯಾವುದೇ ರೀತಿ ನಾವು